ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ರತ್ನ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಂಗೆ ಕೂಡ ಸಪೋರ್ಟ್ ಕೂಡ ಮಾಡಿ. ನೋಡಿ, ನಾನು ಇವತ್ತು ಮಂಗಳೂರು ಸ್ಪೆಷಲ್ ಬನ್ಸ್ದು ಬಗ್ಗೆ ಹೇಳ್ಕೊಡ್ತಾ ಇದ್ದೇನೆ. ನೀವು ಸಹ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನೋಡಿ, ನಾವಿರೋದೇ 4 ಜನ. ಸೊ ನಾನು ಏನು ಮಾಡಿದೆ, ಒಂದು 3 ಬನಾನಾ ಹಣ್ಣಾಗಿರೋದನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಕಿವುಚಬೇಕು. ಕಿವುಚಿದಾಗ ನಾವು ಸ್ಮ್ಯಾಶ್ ಮಾಡಬೇಕು. ಸ್ಮ್ಯಾಶ್ ಮಾಡಿದಾಗ ನೋಡಿ, ಒಂದು 1/4 ಕಪ್ ಮೊಸರು ತೊಗೋಬೇಕು. ನಾನು ಮನೆ ಮೊಸರು ಇಲ್ಲ, ಸೊ ಮನೆ ಮೊಸರು ಇದ್ದರೆ ಇನ್ನೂ ಚೆನ್ನಾಗಾಗುತ್ತೆ. ನಾನು ನಂದಿನಿ ಮೊಸರನ್ನ ತೊಗೊಂಡಿದ್ದೇನೆ. ತುಂಬ ಚೆನ್ನಾಗಿತ್ತು ಪ್ಯಾಕೆಟ್ ಮೊಸರು. ಹುಳಿ ಇರಲಿಲ್ಲ, ತುಂಬ ಚೆನ್ನಾಗಿತ್ತು. ನೋಡಿ, ಅದು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು, ಸಾಲ್ಟನ್ನ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನೋಡಿ, ಇದು ಸ್ಪೂನ್ ಇದೆಯಲ್ಲ, ಆ ಸ್ಪೂನಲ್ಲಿ ನಾನು 1.5 ಸ್ಪೂನು ಅಂದರೆ ಒಂದು 1/4 ಕಪ್ ಆಗೋಷ್ಟು ಸಕ್ಕರೆ ತೊಗೋಬೇಕು. ಆಮೇಲೆ ಒಂದು ಅರ್ಧ ಸ್ಪೂನು ಜೀರಿಗೆ ತೊಗೋಬೇಕು. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ಕಪ್ ತೋರಿಸ್ತಾ ಇದ್ದೇನೆ. ಈ ಕಪ್ಲೇ ನಾನು ಈ ಬೌಲ್ಲೇ 1 ಕಪ್ ಆಗೋಷ್ಟು ಇದು ಗೋಧಿ ಹಿಟ್ಟು ತೊಗೊಂಡಿದ್ದೇನೆ. ನಾನು ಮೈದಾ ಹಿಟ್ಟು ಜಾಸ್ತಿ ಯೂಸ್ ಮಾಡಿಲ್ಲ, ಒಂದು 1/4 ಕಪ್ ಅಷ್ಟು ಯೂಸ್ ಮಾಡಿದ್ದು. ತುಂಬ ಚೆನ್ನಾಗಿ ಇರುತ್ತೆ, ನೀವು ಮನೇಲಿ ಟ್ರೈ ಮಾಡಿ. ಇದೇ ಥರನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು 10 ಅವರ್ಸ್ ನೆನಿಬೇಕಲ್ವಾ. ಸೊ ನಾವು ಅದಕ್ಕೋಸ್ಕರ ಹಿಂದಿನ ದಿನವೇ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ನೋಡಿ, ಅದು 1/4 ಕಪ್ ಆಗೋಷ್ಟು ಮೈದಾ ತೊಗೊಂಡು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಫುಲ್ಲು ಸ್ಮ್ಯಾಶ್ ಮಾಡಬೇಕು ಚೆನ್ನಾಗಿ. ಯಾಕಂದರೆ ಅದು ಬನಾನಾ ಮತ್ತು ಜೀರಿಗೆ, ಶುಗರು ಅದೆಲ್ಲ ಕರಗಬೇಕಲ್ಲ. ತುಂಬ ಅದಕ್ಕೆ ಜೀರಿಗೆನೂ ಒಂಥರ ಮಿದು ಆಗಬೇಕು. ಅದು ಜೀರಿಗೆ ಹಾರ್ಡ್ ಇರುತ್ತಲ್ಲ ಜೀರಿಗೆ, ಸೊ ಅದು ಮಿದು ಆಗಬೇಕು. ಅದರಲ್ಲಿ ಮಿಕ್ಸ್ ಮಾಡಿದಾಗ ಚೆನ್ನಾಗಿ ಗಂಟು ಥರ ಇರಬಾರ್ದು ಬನಾನಾ ಎಲ್ಲ. ಆಮೇಲೆ ನೋಡಿ, ಈಗ ಅದು ಹಂಗೆ ಬಿಟ್ಬಿಟ್ರೆ ಅದು ಕೈಗೆಲ್ಲ ಅಂಟ್ಕೊಳ್ತಾ ಇರುತ್ತೆ ನೋಡಿ. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಒಂಚೂರು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಆವಾಗ ಕೈಗೆ ಅಂಟಿರೋದೆಲ್ಲ ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ ಹಿಟ್ಟಿಗೆ. ಸೊ ಅವಾಗ ಕೈಗೆ ಅಂಟ್ಕೊಳ್ಳೋದಂಗಿಲ್ಲ, ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ. ಆಮೇಲೆ ಅದು ನಾವು ನೈಟು ಕ್ಲೋಸ್ ಮಾಡುವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಬೌಲ್ ತೊಗೊಂಡು ಕ್ಲೋಸ್ ಮಾಡಬೇಕು. ಇವಾಗ ನೋಡಿ, ನಾನು ಬೌಲ್ ತೊಗೊಳ್ತಾ ಇದ್ದೇನೆ. ಬೌಲ್ ಈ ಥರ ಫುಲ್ಲು ಗಾಳಿ ಅದು ಆಚೆ ಕಡೆ ಹೋಗದೇ ಇರೋ ಥರ ನೋಡಿ, ಹೆಂಗೆ ಈ ಥರ ಮುಚ್ಚಿಬಿಡ್ಬೇಕು. ಮುಚ್ಚಿದಾಗ ಅದು ನಾವು ಬೆಳಗ್ಗೆ ಓಪನ್ ಮಾಡಿದಾಗ ತುಂಬ ಸಾಫ್ಟಾಗಿ ಬಂದಿರುತ್ತೆ. ನೋಡಿ, ನನ್ನ ಮಕ್ಕಳಿಗೆ ನಾನು ಆಲ್ರೆಡಿ ಮಾಡಿಬಿಟ್ಟಿದ್ದೆ ಟಿಫಿನಿಗೆ ಬೆಳಿಗ್ಗೆನೇ. ಅವರು ಲೇಟ್ ಆಗುತ್ತೆ ಮಮ್ಮಿ ಅಂತ ಹೇಳ್ಬಿಟ್ಟು, ವೀಡಿಯೋ ಮಾಡಬೇಡ ಮಮ್ಮಿ ಇವಾಗ ಅಂತೇಳೋದಕ್ಕೆ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ನೋಡಿ, ಇವಾಗ ಉಂಡೆ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು, ಅಂದರೆ ದಪ್ಪ ಮಾಡಿದರೆ ಅದು ಸ್ವಲ್ಪ ಇದಾಗಲ್ಲ, ಜಾಸ್ತಿ ದಪ್ಪ ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ. ಒಳಗಡೆ ಹಂಗೆ ಹಸಿ ಥರ ಅನಿಸ್ಬಿಡುತ್ತೆ. ಸ್ವಲ್ಪ ಮೀಡಿಯಮ್ ದಪ್ಪ ತೊಗೊಂಡ್ಬಿಟ್ಟು ಮಾಡಿಕೊಂಡು, ನೀವು ನೋಡಿ ಎಣ್ಣೆ ಕಾಯ್ದಿತ್ತು ಅಷ್ಟೊತ್ತಿಗೆ. ಎಣ್ಣೆಲ್ಲ ಹಾಕಿದ ತಕ್ಷಣ ನೋಡಿ ಹೆಂಗೆ ಬೊಬ್ಬೆ ಬಂದಂಗೆ ಆಗುತ್ತೆ. ಮೇಲ್ಗಡೆ ಪೂರಿ ಥರನೇ ಉಬ್ತಾ ಇದೆ, ತುಂಬ ಚೆನ್ನಾಗಿದೆ. ನೋಡಿ, ಎಣ್ಣೆಲಿ ಯಾವ ಥರ ಉಬ್ತಾ ಇದೆ ಅದು ಎಣ್ಣೆ. ಇದಕ್ಕೆ ಅದು ಎಣ್ಣೆನ ನಾವು ಜಾಸ್ತಿ ಉರಿಯಲ್ಲಿ ಬೇಯಿಸ್ಕೋಬಾರ್ದು, ಯಾಕಂದರೆ ಅದು ಸ್ಲಿಮ್ಮಲ್ಲೇ ಇಡಬೇಕು. ಸ್ವಲ್ಪ ಸ್ಲಿಮ್ಮಲ್ಲೇ ಇಟ್ಟಾಗ ಅದು ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಅದು ಒಳಗಡೆನೂ ಸಹ ಚೆನ್ನಾಗಿ ಬೇಯುತ್ತೆ. ಅವಾಗ ಹಸಿ ಥರ ಅನ್ಸಂಗಿಲ್ಲ, ಹಸಿ ಸ್ಮೆಲ್ ಬರೋಂಗಿಲ್ಲ. ಬನಾನಾ ಮತ್ತು ಮೊಸರದ್ದು ಅದೆಲ್ಲ ಸ್ಮೆಲ್ ಬರೋಂಗಿಲ್ಲ. ನೋಡಿ, ನೋಡಿ ತುಂಬ ಚೆನ್ನಾಗಿ ಬರ್ತಾಯಿದೆ, ಪೂರಿ ಥರ ಉಬ್ಬಿದೆ ಸೇಮ್. ತುಂಬ ಚೆನ್ನಾಗಿದೆ. ನೀವು ಸಹ ಮನೇಲಿ ಟ್ರೈ ಮಾಡಿ ಇದೇ ಥರ. ನಾನು ಸೋಡಾ ಯೂಸ್ ಮಾಡಿಲ್ಲ, ಯಾವುದೇ ಥರ ಇದನ್ನು ಸೋಡಾ ಅಥವಾ ಟೇಸ್ಟಿಂಗ್ ಪೌಡ್ರ್ ಯಾವುದನ್ನು ಸಹ ಹಾಕಲಿಲ್ಲ. ನ್ಯಾಚುರಲ್ಲಾಗಿ ಹೇಳ್ಕೊಟ್ಟಿದ್ದೇನೆ. ಮನೇಲಿ ಇದ್ದಂಥ ಐಟಮ್ಸೇ ತೊಗೊಂಡ್ಬಿಟ್ಟು ಮಾಡ್ಬೋದು. ಬನಾನಾ ಇದ್ದರೆ ಸಾಕು. ಬನಾನಾ, ಸಕ್ಕರೆ ಮತ್ತು ಉಪ್ಪು, ಮೊಸರು ಇಷ್ಟೇ ಸಾಕು. ಗೋಧಿ ಹಿಟ್ಟು ಇಲ್ಲ ಮೈದಾ ಹಿಟ್ಟಿದ್ರೆ ಸಾಕು. ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬೋದು ಬನ್ಸ್ನ. ನೀವು ಸಹ ಟ್ರೈ ಮಾಡಿ ನೋಡಿ. ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿತ್ತು. ನಾನು ಚಟ್ನಿ ಮಾಡಿದ್ದೆ, ಅದ್ರ ಜೊತೆ ಚಟ್ನಿ, ಸಾಂಬಾರು, ಇದ್ರ ಜೊತೆ ಸಾಗುನು ಸಹ ಮಾಡ್ಕೋಬೋದು. ನೀವು ಸಹ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.